ಕಾಂಗ್ರೆಸ್ ಸರ್ ಬಿಟ್ಟಿ ಬಾಧ್ಯಗಳನ್ನು ಕೊಟ್ಟು ಜನರನ್ನ ಸೋಂಬೇರಿ ಮಾಡ್ಯಾರ. ಜನರು ದುಡಿಯೋಕೆ ವ್ಯವಸ್ಥೆ ಇಲ್ಲ. ಮತ್ತೊಮ್ಮೆಲ್ಲ ಈ ಒಡೆದು ಆಳುವ ನೀತಿ ಬರೀ ಮುಸ್ಲಿಂ ಮೂಲೈಕ್ಯ ರಾಜಕಾರಣ. ಇವತ್ತು ಸರಿ ಯಾರೇ ಇರಲಿ, ಯಾವುದೇ ಜಾತಿ ಒಳಗಿರಲಿ ಸರಿ ಸಮಾನವಾಗಿ ಆಡಳಿತ ಮಾಡಬೇಕು. ಇವ್ರ ಆಡಳಿತ ನೋಡಿದರೆ ಎಷ್ಟು ಸಾಗಿದೆ ನಮ್ಮ ಆಡಳಿತ ಅನ್ನೋ ಪರಿಸ್ಥಿತಿ ಆಗಿಬಿಡುತ್ತೆ. ಮತ್ತೊಮ್ಮೆಲೆ ಈ ಕಾಂಗ್ರೆಸ್ ಸರ್ಕಾರ ಬಂದಿಂದ ಒಂದೂ ರೋಡ್ ವರ್ಕಿಲ್ಲ. ಶಾಸಕರನ್ನ ಬೇಕತ್ತಾರ ಇವ್ರನ್ನ ನಾವು ಅಭಿವೃದ್ಧಿ ಮಾಡೋಕೆ ಏನು ಪ್ರಜೆಗಳಿಗೆ ಏನು ಕೇಳು ಗೊತ್ತಿರಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ? ನಮ್ಮ ಕ್ಷೇತ್ರದಲ್ಲಿ ಇವ್ರು ಬಂದಿಂದ ಒಂದು ಕೆಲಸ ಇಲ್ಲರಿ, ಏನು ಅಭಿವೃದ್ಧಿ ಅನ್ನುವಂಥ ಶಬ್ದನೇ ಇಲ್ಲರಿ. ಅದಕ್ಕೆ ನಾವೇನಿತ್ತು ಬಿಟ್ಟಿ ಬಾಧ್ಯಗಳನ್ನು ಕೊಟ್ಟು ಜನರನ್ನ ಸೋಂಬೇರಿ ಮಾಡೋಕ್ಕಿಂತ ರಸ್ತೆ, ಕುಡಿಯುವ ನೀರು, ವಿದ್ಯುತ್ತು, ಆರೋಗ್ಯ, ಮೂಲಭೂತ ಸೌಲಭ್ಯ ಕೊಟ್ಟರೆ ಜನರಿಗೆ ಒಳ್ಳೆಯದಾಗತ್ತೆ. ಇವೆಲ್ಲ ಉಪಯೋಗ ಇಲ್ಲ. ಮೂಲಭೂತ ಸೌಲಭ್ಯ ಕೊಟ್ಟು ಜನರು ದುಡಿಯೋ ಕೆಲಸ ಕೊಟ್ಟರೆ ಒಳ್ಳೆಯದ್ರಿ. ರಸ್ತೆ ಮಾಡಬೇಕು, ವಿದ್ಯುತ್ ಸೌಲಭ್ಯ ಕೊಡಬೇಕು, ಇವೆಲ್ಲ ಆರೋಗ್ಯ ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಎಲ್ಲ ಶಿಕ್ಷಣ ಖಾಸಗೀಕರಣ ಮಾಡಿ ಇವತ್ತು ಮಧ್ಯಮ ವರ್ಗದವರು ಸಾರೀಕರಿಸಲಾರ ಪರಿಸ್ಥಿತಿ ಆಗೈತೆ ರೀ. ಈಗ ಲಾಸ್ಟ್ ಟೈಮ್ ನೀವು ಯಾರಿಗೆ ಓಟ್ ಹಾಕಿದ್ರಿ? ನಾವು ಲಾಸ್ಟ್ ಟೈಮ್ BJPಗೆ ಓಟ್ ಹಾಕಿವ್ರಿ. ಯಾಕಂದ್ರೆ ನಮ್ಮ ಚರಂತಿ ಮಠ ಅವರು ನೇರ ನಿಷ್ಠುರ ಹೋರಾಟಗಾರರು. ಅವರು ಯಾರ್ದು ಮುಲಾಜಿಲ್ಲ, ಏನಿಲ್ಲ, ಕೆಲಸ ಮುಖ್ಯ ಅವ್ರಿ. ಈಗ ಯಾವುದೇ ಮುಲಾಜಿಲ್ಲದ ವ್ಯಕ್ತಿ. ಅದಕ್ಕೆ ಅವಶ್ಯವಾಗಿ ಚರಂತಿ ಮಠರು ಆರಿಸಿ ಬರ್ಬೇಕಂತ ಅಭಿಪ್ರಾಯ. ವಿನ್ ಆಗ್ತಾರೆ ಅಂತ ಅನ್ಸುತ್ತೆ? ಗ್ಯಾರಂಟಿ ವಿನ್ ಹಾಕರ್. ಈಗ ಲಾಸ್ಟ್ ಟೈಮ್ ಯಾಕೆ ಸೋತ್ರು ಅಂತ ನಿಮ್ಮ ಅನಿಸಿಕೆ? ಲಾಸ್ಟ್ ಟೈಮ್ ಯಾಕೆ ಸೋತ್ರು ಅನ್ನೋಕ್ಕೇನು ಅವ್ರ ತಮ್ಮ ಅವ್ರ ಕುಟುಂಬ ರಾಜಕಾರಣನ ಸ್ವಲ್ಪ ತೊಂದರೆ ಆಗಿಬಿಡ್ತು. ಮಲ್ಲಿಕಾರ್ಜುನ ಸುದ್ದಿ ಮಾಡ್ಕೊಂಡಿದ್ರೆ ತೊಂದರೆ ಹಾಕಿದ್ದಿಲ್ಲ. ಅವ್ರೇನು ಭಾಳ ಅಂತರಗಳಿಗೆ ಏನು ಇದಾಗಿಲ್ಲ ರೀ. ಅವ್ರ ಕುಟುಂಬ ವಿಷಯದಿಂದ ಸಮಸ್ಯೆ ಆತ್ರಿ. ಸೊ ಈ ಸಲ ವಿನ್ ಆಗ್ತಾರೆ ಅಂತ ನೀವು? ಗ್ಯಾರಂಟಿ ವಿನ್ ಹಾಕರ್. 100ಕ್ಕೆ 100 ಚರಂತಿ ಮಠ ಆರಿಸಿ ಬರ್ತಾರೆ. ಯಾಕಂದ್ರೆ ಇವ್ರು ಕಾಂಗ್ರೆಸ್ ಸರ್ ಬಂದಿದ್ದು ಅಭಿವೃದ್ಧಿನೇ ಇಲ್ಲ. ಬರೀ ಬಿಟ್ಟಿ ಬಾಧ್ಯಗಳು ಕೊಟ್ಟು ಜನರನ್ನ ದುಡಿಯೋಕೆ ಹಚ್ಚುವಂಗಿಲ್ಲ, ಏನಿಲ್ಲ. ಕುಂತು ಮನ್ಯಾಗ ಕುಂತು ತಿಂದು ತೀರನ್ನು ಯಾಕೆ ನೋಡುತ್ತೆ. ಈಗ ನಿಮ್ಮ ಮನೆಯವ್ರಿಗೆ ಗೃಹಲಕ್ಷ್ಮಿ ಅವೆಲ್ಲ ಬರ್ತಾ ಇದೆಯಾ ಸರ್? ಬರ್ತಾವ. ಅವು ನಾನಾ ಸ್ವತಃ ಬೇಡ ಅಂತ ಹೇಳ್ತೇನೆ ರೀ. ಒಟ್ಟ ಬೇಡ, ರಸ್ತೆ ಮಾಡಣ್ರಿ. ಇವತ್ತು ಜಮೀನುಗಳಿಗೆ ಹೋಗ್ಬೇಕಾದ್ರೆ ಭಾಳ ತೊಂದರೆ ಐತಿ. ಹೊಲ ಇವತ್ತು ರಸ್ತೆ ಆತಂದ್ರೆ ಜಮೀನು ಡೆವಲಪ್ಮೆಂಟ್ ಆದ್ರೆ ಪೀಕ್ ಬರ್ತದೆ. ಪೀಕ್ ಬಂದ್ರೆ ದೇಶದ GDP ಹೆಚ್ಚಾಗತ್ತೆ ರೀ, ಉತ್ಪನ್ನ ಹೆಚ್ಚಾಗತ್ತೆ. ಮೊದಲು ರಸ್ತೆ ಇಲ್ಲ, ಉತ್ಪನ್ನ ಇಲ್ಲ ಅಂದತ್ನಾಗ ಏನು ಮಾಡೋದು? ಬಿಟ್ಟಿ ಬಾಧ್ಯಗಳು ತೊಗೊಂಡು ಅಭಿವೃದ್ಧಿನೇ ಆಗೋಲ್ರಿ. ಅದಕ್ಕೆ ಸರ್ಕಾರದವರು ಒಂದು ಸುಪ್ರೀಂ ಕೋರ್ಟಿಗೆ ಯಾವುದೇ ವ್ಯಕ್ತಿ ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ರೀ. ಇವತ್ತು BJP ಅನ್ನೋದಿಲ್ಲ, ಕಾಂಗ್ರೆಸ್ ಅನ್ನೋದಿಲ್ಲ. ಈ ಬಿಟ್ಟಿ ಬಾಧ್ಯಗಳನ್ನು ಕೊಡೋದ್ರಿಂದ ಜನರು ಸೋಂಬೇರಿ ಹಾಕ್ತಾರೆ. ಬಿಟ್ಟಿ ಬಾಧ್ಯಗಳೆಲ್ಲ ತೆಗೆದು ಮೂಲಭೂತ ಸೌಲಭ್ಯ, ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಸರಿಯಾಗಿ ರಸ್ತೆ, ಆರೋಗ್ಯ, ಇವೆಲ್ಲ ಸೌಲಭ್ಯಗಳನ್ನು ಸರಳವಾಗಿ ದೊರಕುವ ವ್ಯವಸ್ಥೆ ಮಾಡಿದರೆ ಅದೇ ಒಂದು ಜನರಿಗೆ ಕೊಡುವಂಥ ಭಾಗ್ಯ, ನನ್ನ ಅಭಿಪ್ರಾಯ.